ಒಂದೊಂದು ಕಡೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಈ ರಾಮ ರಾಜಕೀಯ ನಿಲ್ಲೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಜನವರಿ 22ನೇ ತಾರೀಕಿನಂದು ರಾಜ್ಯದ ದೇಗುಲಗಳಲ್ಲಿ ಪೂಜೆ ಮಾಡಬೇಕು ಅನ್ನುವಂತ ಸರ್ಕಾರದ ನಿರ್ಧಾರಕ್ಕೂ ಬಿಜೆಪಿ ಕಿಡಿಕಾರಿದ್ದು ಇದೆಲ್ಲ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮಂತ್ರಾಕ್ಷತೆ ಬಗ್ಗೆ ಕೊಟ್ಟಿರುವಂತ ಹೇಳಿಕೆ ಮತ್ತೊಂದು ರೀತಿಯಾದಂತ ಕದನಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನಿಲ್ಲದ ರಾಮ ಮಂದಿರ ರಾಜಕೀಯ. ಪೂಜೆ ಆದೇಶ ವಿಚಾರವಾಗಿ ಮಾತಿನ ಕಾಳಗ, ಮಂತ್ರಾಕ್ಷತೆ ಮಾತಿನ ಯುದ್ಧ. ಬಿಜೆಪಿ ಕಾಂಗ್ರೆಸ್ ನಡುವಿನ ರಾಮ ರಾಜಕೀಯ ತಾರಕಕ್ಕೇರಿದೆ. ದಿನಕ್ಕೊಂದು ವಿಷಯ ವಾಗ್ಯುದ್ಧಕ್ಕೆ ವೇದಿಕೆ ಆಗ್ತಾ ಇದೆ. ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರ ದೊಡ್ಡ ಜಟಾಪಟಿಗೆ ಕಾರಣವಾಗಿತ್ತು. ರಾಮ ಭಕ್ತರನ್ನ ಕಾಂಗ್ರೆಸ್ ಸರ್ಕಾರ ಬಂಧಿಸಿದೆ ಅಂತ ಬಿಜೆಪಿ ಆರೋಪಿಸಿತ್ತು. ಇದರ ನಡುವೆ ಈಗ ದೇಗುಲದಲ್ಲಿ ಪೂಜೆ ಮಾಡುವಂತೆ ನೀಡಿರುವಂತಹ ಆದೇಶ ಮತ್ತು ಮಂತ್ರಾಕ್ಷತೆ ವಿಚಾರವಾಗಿ ಮಾತಿನ ಯುದ್ಧ ಶುರುವಾಗಿದೆ. ದೊಡ್ಡರಳ್ಳಿಯಲ್ಲಿ ಬೆಳೆದು ಇಂಥ ಕೀಳು ಮಟ್ಟದ ಆಲೋಚನೆಗಳು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಜನವರಿ 22ನೇ ತಾರೀಕಿನಂದು ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಇತ್ತ ರಾಜ್ಯದಲ್ಲೂ ಮುಜರಾಯಿ ಇಲಾಖೆಯ 34,000 ದೇವಾಲಯಗಳಲ್ಲಿ ಪೂಜೆ ಮಾಡುವಂತೆ ಕಾಂಗ್ರೆಸ್ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಈ ಸುತ್ತೋಲೆಯೇ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಸರ್ಕಾರದ ನಿರ್ಧಾರದ ಬಗ್ಗೆ ಬಿಜೆಪಿಗರು ಲೇವಡಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಪೂಜೆಗಳು ಆಗಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ಸುತ್ತೋಲೆಯನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದ್ ಕಡೆ ರಾಮ ಭಕ್ತರಿಗೆ ಸಂದಿರ್ತಕ್ಕಂಥ ಒಂದು ಜಯ. ನೋಡಿ, ರಾಮ ಜಗತ್ತಿಗೆ ಸೇರಿದವನು. ರಾಮ ಸದ್ಬುದ್ಧಿ ಎಲ್ರಿಗೂ ಕೊಡಬೇಕು. ರಾಮನ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಸದ್ಬುದ್ಧಿ ಬರ್ತಾ ಇದ್ರೆ ಅದು ಒಳ್ಳೆ ಕೆಲಸ. ಅನ್ನಭಾಗ್ಯದ ಅಕ್ಕಿಯಿಂದ ಮಂತ್ರಾಕ್ಷತೆ ಎಂದ ಡಿಕೆ. ನಿಮ್ಮ ಅಕ್ಕಿ ಎಲ್ಲಿದೆ, ನೀವು ಕೊಡ್ತಿರೋದು ದುಡ್ಡು ಎಂದ ಬಿಜೆಪಿ. ಅಕ್ಕಿ ಒಂದ್ ಕಡೆ, ಅರ್ಶನ ಒಂದ್ ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿಲೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗ್ಲಿ, ಇಲ್ಲಿಂದಲೇ ಪ್ರಾರ್ಥನೆ ಮಾಡೋಣ. ನಮ್ಮ ಅಕ್ಕಿಯಿಂದಲೇ ಮಂತ್ರಾಕ್ಷತೆ ಆಗ್ತಾ ಇದೆ, ಹೋಗ್ಲಿ ಒಳ್ಳೇದಾಗ್ಲಿ. ಅನ್ನಭಾಗ್ಯದ ಅಕ್ಕಿಯಿಂದಲೇ ಮಂತ್ರಾಕ್ಷತೆ ಆಗ್ತಾ ಇದೆ ಅಂತ ಡಿಕೆ ಆಡಿದ್ದ ಇದೇ ಮಾತೀಗ ಬಿಜೆಪಿಗರನ್ನ ಕೆರಳಿಸಿದೆ. ಅಕ್ಕಿ ಕೊಡ್ತಿರೋದು ಮೋದಿ, ನಿಮ್ಮ ಅಕ್ಕಿ ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ. ನೀವು ಕೊಡ್ತಿರೋದು ದುಡ್ಡು ಅಂತ ಬಿಜೆಪಿ ನಾಯಕರು ಟಕ್ಕರ್ ಕೊಟ್ಟಿದ್ದಾರೆ. ಅವರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, 1 kg ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? 5 kgನೂ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೊಡ್ತಾ ಇರೋರು ಮೋದಿ. 5 kgನೂ ಕೊಡ್ತಾ ಇರೋದು ಮೋದಿ. ಅದರಲ್ಲಿ 2 kg ಹೊಡೆದ್ಬಿಟ್ಟಿದ್ದಾರೆ ಇವರು. 3 kg ಕೊಡ್ತಾ ಇರೋದು ಈಗ ಮೋದಿ ಅವ್ರ ಅಕ್ಕಿನೇ ಬರ್ತಾ ಇರೋದು. ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ? ದುಡ್ಡು ಕೊಟ್ಟು ಅವ್ರ ಅಕ್ಕಿ ಎಲ್ಲೈತಪ್ಪ ಹೇಳ್ರಿ, ನೀವು ನೋಡೋಣ. ಅವ್ರ ಅಕ್ಕಿ ಎಲ್ಲಿದೆ ಹೇಳ್ರಿ? ಅವ್ರ ಅಕ್ಕಿ ಇಲ್ಲದೆ ಇರೋದಕ್ಕೆ ತಾನೇ ದುಡ್ಡು ಕೊಡ್ತಾ ಇರೋದು. ಅಕ್ಕಿ ಬೇಕು ಅಂತ ತಾನೇ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಬೇಡ್ತಾ ಇರೋದು. ಅದಕ್ಕೀಗೇನೋ 170 ರೂಪಾಯಿ ಅದು ಇದು ಕೊಟ್ಕೊಂಡು ಕಾಲ ಕಳೀತಾವ್ರೆ. ಅವ್ರ ಹತ್ರ ಅಕ್ಕಿ ಎಲ್ಲೈತೆ? ಅಕ್ಷತೆಯನ್ನ ಅನ್ನಭಾಗ್ಯದ ಅಕ್ಕಿಯಲ್ಲಿ ಮಾಡಿದ್ದಾರೆ. ಅದು ಇನ್ನೂ ಹೆಚ್ಚು ಸಂತೋಷ ಸಂಗತಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ರಾಮನ ವಿಷಯದಲ್ಲಿಯೂ, ರಾಮನ ಅಕ್ಷತೆಯ ವಿಷಯದಲ್ಲಿಯೂ ಸುಳ್ಳು ಹೇಳೋದನ್ನು ಮುಂದುವರಿಸಿದ್ದಾರೆ. ಡಿಸಿಎಂ ಡಿಕೆಗೆ ಟಾಂಗ್ ಕೊಟ್ಟ ಕುಮಾರಸ್ವಾಮಿ ಅಕ್ಕಿಯನ್ನ ದೊಡ್ಡಾಲಹಳ್ಳಿಯಲ್ಲಿ ಬೆಳೆದು ಕಳಿಸಿರೋದಾ ಅಂತ ಕಾಲೆಳೆದ್ರು. ಏನ್ ಅಕ್ಕಿಯವರ ಏನ್ ಇದರಲ್ಲಿ ದೊಡ್ಡಾಲಹಳ್ಳಿಯಲ್ಲಿ ಬೆಳೆದಿರೋದು? ದೊಡ್ಡಾಲಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು ಡಿಕೆ ಶಿವಕುಮಾರ್ ಅವರು. ಹೀಗೆ ವಾಗ್ದಾಳಿ ನಡೆಸಿದ ನಾಯಕರಿಗೆ ಟ್ವಿಟರ್ನಲ್ಲಿ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ರಾಮ ಮತ್ತು ಆತನ ಆದರ್ಶಗಳನ್ನ ಕಾಂಗ್ರೆಸ್ ಮೊದಲಿನಿಂದಲೂ ಪಾಲಿಸುತ್ತಾ ಬಂದಿದೆ ಅಂತ ಟ್ವೀಟ್ ಮಾಡಿದೆ. ಶ್ರೀರಾಮಚಂದ್ರ ಯಾರೊಬ್ಬರ ಸ್ವತ್ತು ಅಲ್ಲ, ರಾಮನ ಹೆಸರಲ್ಲಿ ಬಿಜೆಪಿ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದೆ ಅಂತ ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, TV9.